ಸೊ ಗೈಸ್ ಎಲ್ಲರೂ ಹೆಂಗಿದ್ರಿ ಆರಾಮದಿರಿ ಅನ್ಕೋತೀನಿ ಗೈಸ್. ನಿನ್ನೆ ನೋಡ್ತಿರ್ಬೋದು ಖತರ್ನಾಕ್ ಮ್ಯಾಚ್ ಆದ ಪಂಜಾಬ್ ಮತ್ತು ನಮ್ಮ KKR ಅಪೋಸಿಟ್. ನೋಡ್ತಿರ್ಬೋದು KKR ಜಸ್ಟ್ ಮಿಸ್ ಮ್ಯಾಚ್ ಗೆಲ್ಲೋದ್ರಿಂದ ನೋಡ್ತಿರ್ಬೋದು ಅಷ್ಟು ಕಮ್ಮಿ ಸ್ಕೋರ್ ಕೊಟ್ಟರು ಡಿಫೆಂಡ್ ಆಗ್ಬಿಡ್ತು ಸ್ಕೋರ್. ಲಾಸ್ಟ್ ಮೂಮೆಂಟ್ನಾಗ ಆಂಡ್ರೆ ರಸಲ್ ಏನಾರು ಔಟ್ ಆಗಿದ್ದಿಲ್ಲ ಅಂದ್ರೆ ಗೈಸ್ ಪಕ್ಕ ಹೊಡಿತಿದ್ದ 100 ಲಾಸ್ಟ್ ಓವರ್ನಾಗ. ಲಾಸ್ಟ್ ಓವರ್ ಏನು ಇನ್ನೂ ಭಾಳ ಓವರ್ಸ್ ಇದ್ವು ಗೈಸ್. 33 ಬಾಲ್ಸ್ 17 ರನ್ಸ್ ಬೇಕಾಗಿದ್ವು. ಏನು ಜಸ್ಟ್ ಮಿಸ್ ಲಕ್ನಾಗ ಗೆದ್ಬಿಟ್ರೆ ಕಟ್ಟಾಗಿ ಬೋಲ್ಡಿಗೆ ಬಿಡಿದ ಗೈಸ್. ಇಲ್ಲ ಅಂತಂದ್ರೆ ಆಂಡ್ರೆ ರಸಲ್ ಪಕ್ಕ ಸ್ಕೋರ್ ಮಾಡ್ತಿದ್ದ. ಇರ್ಲಿ ಏನು ಮಾಡೋಕ್ಕಾಗಲ್ಲ, ಲಕ್ ಇದ್ದಾಗ ಯಾರ್ದು ಏನು ಮಾಡೋಕ್ಕಾಗಲ್ಲ. ಅವ್ರದಾಗ ಗೆಲ್ಲೋದಂತ ಬರ್ದಿತ್ತು ನಸೀಬ್ನಾಗ ಗೆದ್ರು ಗೈಸ್. ಸೊ ಹೋಗ್ಲಿ ಇವತ್ತಿನ ಮ್ಯಾಚ್ ಮ್ಯಾಗ ಕಣ್ಣು ಹಾಕೊಂಡು ನಾವು ಫಸ್ಟ್ ಬಂದ್ಬಿಟ್ಟು ಡೆಲ್ಲಿ ವರ್ಸಸ್ RRದ ಮ್ಯಾಚ್ ಇದೆ ಗೈಸ್. ಮ್ಯಾಚ್ ನಂಬರ್ 32 IPL 2025. ಸೊ ಗೈಸ್ ಇವಾಗ ಬಂದ್ಬಿಟ್ಟು ಮ್ಯಾಚ್ನಾಗ ನಾವು ಏನೇನು ನೋಡ್ತೀವಿ ಅಂತಂದ್ರೆ ಪಿಚ್ ರಿಪೋರ್ಟ್ ನೋಡ್ತೀವಿ. ಪಿಚ್ ರಿಪೋರ್ಟ್ ಆಗಿದ ತಕ್ಷಣ ಹೆಡ್ ಟು ಹೆಡ್ ಫ್ಯಾಂಟಸಿ ಟಿಪ್ಸ್, ಆಮೇಲೆ ಕೀ ಮ್ಯಾಚ್ ಅಪ್ಸ್, ಕೀ ಸ್ಟಾಟ್ಸ್ ಎಲ್ಲಾನು ನೋಡ್ತೀರಿ ಗೈಸ್. ಪಿಚ್ ರಿಪೋರ್ಟ್ ನೋಡ್ತೀರಿ. ಈ ಟೀಮ್ನಾಗ ಯಾರಿಗೆ ಇಟ್ಕೋಬೇಕು, ಯಾರಿಗೆ ಇಟ್ಕೋಬಾರ್ದು, ಫ್ಯಾಂಟಸಿ ಟೀಮ್ನಾಗ ಸ್ಮಾಲ್ ಲೀಗ್ನಾಗ ಯಾರಿಗೆ ಇಟ್ಕೋಬೇಕು, ಗ್ರ್ಯಾಂಡ್ ಲೀಗ್ನಾಗ ಯಾರು ಇಟ್ಕೋಬೇಕು ಎಲ್ಲಾನು ಹೇಳ್ತೀನಿ ಗೈಸ್. ಅದಾಗಿದ ತಕ್ಷಣ ಲಾಸ್ಟ್ ಅಂಡ್ ಫೈನಲ್ ನಾನು ಮ್ಯಾಚ್ ಪ್ರಿಡಿಕ್ಷನ್ಸ್ ಹೇಳ್ತೀನಿ ನಿಮಗೆ. ಸೊ ನೋಡ್ತಿರ್ಬೋದು ಇದೆಲ್ಲಾನು ಕ್ಲಿಯರ್ ಕಟ್ ಆಗಿ ಹೇಳ್ತೀನಿ. ಸೊ ವಿಡಿಯೋನ ಲಾಸ್ಟ್ ಮಟ್ಟ ನೋಡ್ರಿ, ಎಲ್ಲೂ ಸ್ಕಿಪ್ ಮಾಡ್ಕೊಳಕ್ ಹೋಗ್ಬಿಡ್ರಿ. ಸ್ಕಿಪ್ ಮಾಡಿದ್ರೆ ನಾಲೆಜ್ ಹೋದಂಗೆ ನಿಮ್ಗೆ. ಸೊ ಗೈಸ್ ಬಿಡ್ರಿ ಅದನ್ನೆಲ್ಲ ಫಸ್ಟ್ ಏನು ಕೆಲಸ ಮಾಡತ್ತೀನಿ ಬರ್ರಿ ವಿಡಿಯೋ ನೋಡ್ರಿ. ಸೊ ಗೈಸ್ ಇವಾಗ ಬಂದ್ಬಿಟ್ಟು ಫಸ್ಟ್ ಟೀಮ್ ನ್ಯೂಸ್ನಾಗ ಅಂದ್ರೆ ಏನಪ್ಪ ಅಂತಂದ್ರೆ ಗೈಸ್ ಇಬ್ರು ಬಂದ್ಬಿಟ್ಟು ಒಂದೊಂದು ಮ್ಯಾಚ್ ಸೋತಿ ಬರಂತಾರೆ. ಸೊ ನನ್ಗೆ ಅನ್ಸೋ ಮಟ್ಟಿಗೆ ಏನು ಎಕ್ಸ್ಪೆಕ್ಟೆಡ್ ಚೇಂಜಸ್ ಮಾಡಂಗಿಲ್ಲ, ಅದೇ ಟೀಮ್ ಆಡ್ತಾರೆ. ನನ್ಗೆ ಅನ್ಸೋ ಮಟ್ಟಿಗೆ 40 ಪಲ್ಸಸ್ ಡೆಲ್ಲಿದವ್ರು 40 ಪಲ್ಸಸ್ ಸ್ವಲ್ಪ ಲೈಟ್ ಆಗಿ ಇನ್ಕನ್ಸಿಸ್ಟೆಂಟ್ ಅದನ್ನ, ಮತ್ತೆ ಫಿಟ್ನೆಸ್ಸು ಸರಿ ಇಲ್ಲ ಗೈಸ್. ಮತ್ತೆ ಅವ್ರು ಸ್ವಲ್ಪ ಇಂಜರು ಕಾಣ್ತಾರೆ. ಏನಾರ ಅವ್ರು ಬಂದ್ರಪ್ಪ ಫಿಟ್ ಆಗಿ ಇವತ್ತಂತಂದ್ರೆ ಜೇಫ್ ಮ್ಯಾಕ್ರಾಕ್ ಬದಲಿ ಅವ್ರು ಆಡ್ತಾರೆ ಗೈಸ್ ಬಂದ್ಬಿಟ್ಟು. ಸೊ ಇದು ಬಂದ್ಬಿಟ್ಟು ಟೀಮ್ ನ್ಯೂಸ್ ಗೈಸ್. ಟೀಮ್ ನ್ಯೂಸ್ ಆದ ತಕ್ಷಣ ಫಸ್ಟ್ ಬಂದ್ಬಿಟ್ಟು ನಾವು ನೋಡೋಣ ಪ್ರಾಬಬಲ್ 12 ನೋಡೋಣ. ಪ್ರಾಬಬಲ್ 12 ಆಫ್ ಡೆಲ್ಲಿ ನೋಡೋಣ. ಡೆಲ್ಲಿನಾಗ ಫಸ್ಟ್ ಬಂದ್ಬಿಟ್ಟು ನಮ್ಮ ಫ್ರಾಜರ್ ಎಲ್ಲ 40 ಪಲ್ಸಸ್ ಆಡ್ತಾರೆ. ಅದಾಗಿದ ತಕ್ಷಣ ಏಪ್ರಿಲ್ ಇವ್ರಿಬ್ರನ್ನಾಗ ಒಬ್ರು ಓಪನಿಂಗ್ ಮಾಡ್ತಾರೆ ಗೈಸ್. ಅದಾಗಿದ ತಕ್ಷಣ ಕೆರುಣ್ ನಾಯರ್, KL ರಾಹುಲ್, ಅಕ್ಷರ್ ಪಟೇಲ್, ಟಿ ಸ್ಟಬ್ಸ್, A ಶರ್ಮಾ, V ನಿಗಮ, ಮಿಚಲ್ ಸ್ಟಾರ್ಕ್, K ಯಾದವ್, M ಶರ್ಮಾ, M ಕುಮಾರ್. ಇದು ಬಂದ್ಬಿಟ್ಟು ಪ್ರಾಬಬಲ್ 12 ಆಫ್ ಡೆಲ್ಲಿ ಗೈಸ್. ಪ್ರಾಬಬಲ್ 12 ಆಫ್ ಡೆಲ್ಲಿ ಆಗಿದ ತಕ್ಷಣ ನಮ್ಮ ಪ್ರಾಬಬಲ್ 12 ಆಫ್ ರಾಜಸ್ಥಾನ್ ನೋಡೋಣ. ರಾಜಸ್ಥಾನ್ ಆಗಿದ ತಕ್ಷಣ ಫಸ್ಟ್ ಬಂದ್ಬಿಟ್ಟು ನಮ್ಮ ಯಶಸ್ವಿ ಜೈಸ್ವಾಲ್, ಸಂಜು ಸ್ಯಾಮ್ಸನ್ ಬಂದ್ಬಿಟ್ಟು ಕ್ಯಾಪ್ಟನ್ ವಿಕೆಟ್ ಕೀಪರ್ ಇವರಿಬ್ರು ಓಪನಿಂಗ್ ಮಾಡ್ತಾರೆ ಗೈಸ್. ಇದಾಗಿದ ತಕ್ಷಣ ನಿತೀಶ್ ರಾಣಾ, ರಿಯಾನ್ ಪರಾಗ್, ಧ್ರುವ್ ಜುರೇಲ್, S ಎತ್ಮಾಯರ್, ಬಂಧು ಹಸರಂಗ, ಜೋಫ್ರಾ ಆರ್ಚರ್, M ತೀಕ್ಷಣ, T ದೇಶಪಾಂಡೆ, ಯಶ್ ಶರ್ಮಾ, ಕಾರ್ತಿಕೇಯ / S ದುಬೆ ಗೈಸ್. ಇದು ಬಂದ್ಬಿಟ್ಟು ನಮ್ಮ ಪ್ರಾಬಬಲ್ 12 ಆಫ್ ರಾಜಸ್ಥಾನ್ ಗೈಸ್. ನಾವು ನೋಡೋಣ ಪಿಚ್ ರಿಪೋರ್ಟ್ ಎಲ್ಪ ಅಂತಂದ್ರೆ ನಮ್ಮ AJ ಸ್ಟೇಡಿಯಂ ಡೆಲ್ಲಿ ಗೈಸ್. ಡೆಲ್ಲಿ ಹೋಮ್ ಗ್ರೌಂಡ್ ನಾಗ ಮ್ಯಾಚ್ ನಡೆದೈತಿ. ಇಲ್ಲಿ ಆವರೇಜ್ ಸ್ಕೋರ್ ಬಂದ್ಬಿಟ್ಟು 171 ಐತಿ ಗೈಸ್. ಬ್ಯಾಟಿಂಗ್ ಟೈಪ್ ಹೆಂಗಪ್ಪ ಅಂತಂದ್ರೆ ಬ್ಯಾಟಿಂಗರ್ಸ್ ಈಗ ಗ್ರೇಟ್ ಐತಿ ಗೈಸ್. ಬ್ಯಾಟರ್ಸ್ ಚಲೋ ಪರ್ಫಾರ್ಮೆನ್ಸ್ ಮಾಡೋ ಚಾನ್ಸಸ್ ಐತಿ. ಬೌಲರ್ಸ್ ಈಗ ಅಂದ್ರೆ ನ್ಯೂಟ್ರಲ್ ಗೈಸ್ ಓಕೆ ತಗೊಂತಾರೆ ಗೈಸ್. ಲಾಸ್ಟ್ 7 IPL ಮ್ಯಾಚಸ್ನಾಗ ಪೇಸರ್ಸ್ ಬಂದ್ಬಿಟ್ಟು 54 ವಿಕೆಟ್ಸ್ ತಗೊಂಡ್ರ, ಸ್ಪಿನ್ನರ್ಸ್ ಬಂದ್ಬಿಟ್ಟು 42 ವಿಕೆಟ್ ತಗೊಂಡ್ರ ಗೈಸ್. ನೋಡ್ತಿರ್ಬೋದು ಓಕೆ ಐತಿ. ನೋ ಮೇಜರ್ ಅಡ್ವಾಂಟೇಜ್. ಫಸ್ಟ್ ಬ್ಯಾಟಿಂಗ್ ಮಾಡೋರು ಗೆಲ್ಬೋದು, ಸೆಕೆಂಡ್ ಬ್ಯಾಟಿಂಗ್ ಮಾಡೋರು ಗೆಲ್ಬೋದು ಗೈಸ್. ಹಂಗೇನಿಲ್ಲ. ಫಸ್ಟ್ ಬ್ಯಾಟಿಂಗ್ ಮಾಡಿದವರು 47 ಸಲ ಗೆದ್ದಾರೆ, ಸೆಕೆಂಡ್ ಬ್ಯಾಟಿಂಗ್ ಮಾಡಿದವರು 50 ಸಲ ಗೆದ್ದಾರೆ ಗೈಸ್. ಅಷ್ಟ ಭಾಳ ಏನು ಮೇಜರ್ ಡಿಫ್ರೆನ್ಸ್ ಇಲ್ಲ. ಸೊ ನಂಗೆ ಅನ್ಸೋ ಮಟ್ಟಿಗೆ ಇವತ್ತು ಎಕ್ಸ್ಪೆಕ್ಟೆಡ್ ಸ್ಕೋರ್ ಬಂದ್ಬಿಟ್ಟು ಇಲ್ಲಿ 200 ಇಲ್ಲ 200+ ಆಗ್ಬೋದು ಗೈಸ್. ಶಾರ್ಟ್ ಬೌಂಡ್ರೀಸ್ ಅದಾವ, ಬೌಂಡ್ರೀಸ್ ಎಲ್ಲ ಭಾಳ ಹತ್ರ ಅದಾವ, ಫ್ಲಾಟ್ ಪಿಚ್ ಅದಾವ. ಸೊ ಗ್ರೇಟ್ ಫಾರ್ ಬ್ಯಾಟರ್ಸ್ ಗೈಸ್. ಎಲ್ಲರೂ ಚಲೋ ಹೊಡೆಯೋ ಚಾನ್ಸಸ್ ಅದಾವ. ಪೇಸರ್ಸ್ ಬಂದ್ಬಿಟ್ಟು ಲೈಟ್ ಟೈಮ್ ವೇರಿಯೇಷನ್ಸ್ ಚೇಂಜ್ ತಗೋಬಹುದು. ಸ್ಪಿನ್ನರ್ಸ್ ಬಂದ್ಬಿಟ್ಟು ಚಲೋ ಪರ್ಫಾರ್ಮೆನ್ಸ್ ಮಾಡೋ ಚಾನ್ಸಸ್ ಐತಿ ಗೈಸ್. ಭಾಳ ಜಾಸ್ತಿ ಸ್ಪಿನ್ ಆಗೋ ಚಾನ್ಸಸ್ ಐತಿ. ಲಾಸ್ಟ್ 6 IPL ಮ್ಯಾಚಸ್ನಾಗ ಯಾರು ಫಸ್ಟ್ ಬ್ಯಾಟಿಂಗ್ ಮಾಡ್ಯಾರ ಅವರು ಭಾಳ ಗೆದ್ದಾರೆ ಗೈಸ್. ಫಸ್ಟ್ ಇನ್ನಿಂಗ್ಸ್ ಮಾಡಿದವರು 230 ಹೊಡೆದಾರ ಗೈಸ್. ಸೊ ನೋಡ್ತಿರ್ಬೋದು ಲಾಸ್ಟ್ 6 ಮ್ಯಾಚಸ್ನಾಗ ಫಸ್ಟ್ ಬ್ಯಾಟಿಂಗ್ ಮಾಡಿದವರು ಗೆಲ್ಕೊಂಡ್ ಬಂದಾರೆ. ಸೊ ಗೈಸ್ ಇವಾಗ ಬಂದ್ಬಿಟ್ಟು ನಮ್ಮ ಹೆಡ್ ಟು ಹೆಡ್ ನೋಡೋಣ. ಹೆಡ್ ಟು ಹೆಡ್ನಾಗ ಫಸ್ಟ್ ಬಂದ್ಬಿಟ್ಟು 29 ಮ್ಯಾಚಸ್ ಆಡ್ಯಾರ ಗೈಸ್ ಇಬ್ರು ಸೇರಿ. ಅದ್ರಾಗ ನಮ್ಮ ರಾಜಸ್ಥಾನ್ ಬಂದ್ಬಿಟ್ಟು 15 ಮ್ಯಾಚ್ ಗೆದ್ದಾರೆ, ಡೆಲ್ಲಿದವ್ರು ಬಂದ್ಬಿಟ್ಟು 14 ಮ್ಯಾಚ್ ಗೆದ್ದಾರೆ ಗೈಸ್. ನೋಡ್ತಿರ್ಬೋದು ಒಂದು ಮ್ಯಾಚ್ ಡಿಫ್ರೆನ್ಸ್ ಐತಿ, ಭಾಳ ಏನಿಲ್ಲ ನೋಡ್ತಿರ್ಬೋದು. ಸೊ ಗೈಸ್ ಇವಾಗ ಬಂದ ಕೀ ಸ್ಟಾಟ್ಸ್ ಮೇಲೆ ಸ್ವಲ್ಪ ಕಣ್ಣು ಹಾಕೋಣ. ಕೀ ಸ್ಟಾಟ್ಸ್ ಭಾಳ ಇಂಪಾರ್ಟೆಂಟ್ ಗೈಸ್. ಸ್ವಲ್ಪ ಕಣ್ಣು ಕೇಳಿದ್ರೆ ಕಣ್ಣು ತೆಗೆದು, ಕಿವಿ ತೆಗೆದು, ಮೂಗ್ ತೆಗೆದು ಎಲ್ಲ ಕೇಳ್ರಿ ಗೈಸ್. ಸ್ವಲ್ಪ ನೋಡ್ಕೊಂತ ಕೇಳ್ರಿ ಎಲ್ಲ. ಸೊ ಗೈಸ್ ಬಂದ್ಬಿಟ್ಟು ವೆನ್ಯೂ ಬಂದ್ಬಿಟ್ಟು ಡೆಲ್ಲಿನಾಗ. ಇಲ್ಲಿ ಬಂದ್ಬಿಟ್ಟು 9 ಮ್ಯಾಚ್ನಾಗ 6 ಮ್ಯಾಚಸ್ ರಾಜಸ್ಥಾನ್ ಅವ್ರು ಗೆದ್ದಾರೆ ಗೈಸ್. ನೋಡ್ತಿರ್ಬೋದು ಅಟ್ ದ ವೆನ್ಯೂ ನಮ್ಮ ಜೆ ಫ್ರಾಜರ್ ಬಂದ್ಬಿಟ್ಟು 222 ರನ್ ನೋಡೋದನ್ನ 6 ಮ್ಯಾಚಸ್ನಾಗ. ಪುರಲ್ ಬಂದ್ಬಿಟ್ಟು ನಮ್ಮ ಅಭಿಷೇಕ್ ಪುರಲ್ ಬಂದ್ಬಿಟ್ಟು 255 ರನ್ ನೋಡಿದ್ರೆ 8 ಮ್ಯಾಚ್ನಾಗ ಬಂದ್ಬಿಟ್ಟು ಗೈಸ್. ನೋಡ್ತಿರ್ಬೋದು ಒಳ್ಳೆ ಪರ್ಫಾರ್ಮೆನ್ಸ್ ಐತಿ. ಅದಾಗಿದ ತಕ್ಷಣ ಕರುಣ್ ನಾಯರ್ ಬಂದ್ಬಿಟ್ಟು 34 ರನ್ ನೋಡಿದ್ರೆ 3 ಮ್ಯಾಚ್ನಾಗ ನಮ್ಮ ರಾಜಸ್ಥಾನ್ ಅಪೋಸಿಟ್. ಅವರೇಜ್ ಬಂದ್ಬಿಟ್ಟು ಅವ್ರದ್ದು 35 ಐತಿ ಗೈಸ್ ವೆನ್ಯೂನಾಗ. ಸೊ ಗೈಸ್ ಕರುಣ್ ನಾಯರ್ದು ಒಳ್ಳೆ ಪರ್ಫಾರ್ಮೆನ್ಸ್ ಐತಿ, ಒಳ್ಳೆ ಫಾರ್ಮ್ನಾಗ ಬಂದಾರ. ನೋಡಿರ್ಬೋದು ಲಾಸ್ಟ್ ಮ್ಯಾಚ್ನಾಗ ಬುಮ್ರಾ ಅಂತೂ ಎತ್ತ ಹೊಡೆದ್ಬಿಟ್ರ ನೋಡ್ತಿರ್ಬೋದು. ಅದಾಗಿದ ತಕ್ಷಣ ನಮ್ಮ KL ರಾಹುಲ್ ಅವರೇಜ್ ಬಂದ್ಬಿಟ್ಟು 51 ಐತಿ. ನಮ್ಮ RR ಅಪೋಸಿಟ್ 70 ರನ್ ನೋಡಿದಾರ 6 ಮ್ಯಾಚ್ನಾಗ ನಮ್ಮ ವೆನ್ಯೂದಾಗ ಬಂದ್ಬಿಟ್ಟು ಗೈಸ್. ನಮ್ಮ ವೆನ್ಯೂದಾಗ ಓಕೆ ಐತಿ, ಆದ್ರೆ ನಮ್ಮ RR ಅಪೋಸಿಟ್ ಒಳ್ಳೆ ಪರ್ಫಾರ್ಮೆನ್ಸ್ ಐತಿ ಗೈಸ್. KL ರಾಹುಲ್ ಬಂದ್ಬಿಟ್ಟು. ಅದಾಗಿದ ತಕ್ಷಣ ನಾವು ನೋಡೋಣ ನಮ್ಮ KL ರಾಹುಲ್ ಸ್ಕೋರ್ ಬಂದ್ಬಿಟ್ಟು 95 ರನ್ಸ್ ಹೊಡೆದನ್ನ 65 ಬಾಲ್ಸ್ನಾಗ ನಮ್ಮ ಜೋಫ್ರಾ ಆರ್ಚರಿಗೆ. ಸೊ ನೋಡ್ತಿರ್ಬೋದು T20ಸ್ನಾಗ ಒಂದ ಸಲ ಡಿಸ್ಮಿಲ್ ಆಗಿಲ್ಲ ಗೈಸ್. ನೋಡ್ತಿರ್ಬೋದು ಒಂದ ಸಲ ವಿಕೆಟ್ ಹೋಗಿ. ನೋಡ್ತಿರ್ಬೋದು KL ರಾಹುಲ್ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ತಾರೆ ಜೋ ಆರ್ಚರ್ ಮುಂದೆ. ಸೊ ಅದಕ್ಕೆ ತಕ್ಷಣ ಅಕ್ಷರ್ ಪಟೇಲ್ ವರ್ಸಸ್ ನಮ್ಮ ಅಕ್ಷರ್ ಪಟೇಲ್ ಬಂದ್ಬಿಟ್ಟು 14 ವಿಕೆಟ್ ತಗೊಂಡ್ರ 119 ರನ್ ನೋಡಿದಾರ 16 ಮ್ಯಾಚ್ನಾಗ ನಮ್ಮ RR ಅಪೋಸಿಟ್ನಾಗ. ಮತ್ತು 19 ವಿಕೆಟ್ ತಗೊಂಡ 478 ರನ್ ನೋಡಿದ 25 ಮ್ಯಾಚ್ನಾಗ ಈ ವೆನ್ಯೂದಾಗ ಗೈಸ್. ನೋಡ್ತಿರ್ಬೋದು ಅಕ್ಷರ್ ಪಟೇಲ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಐತಿ ಗೈಸ್. ಈ ಗ್ರೌಂಡ್ನಾಗ ಆಗಲಿ ನಮ್ಮ ರಾಜಸ್ಥಾನ್ ರಾಯಲ್ ಅಪೋಸಿಟರ್ ಆಗಲಿ. ಅದಾಗಿದ ತಕ್ಷಣ ಟಿ ಸ್ಟಬ್ಸ್ ಬಂದ್ಬಿಟ್ಟು 85 ರನ್ ನೋಡಿದಾರ 2 ಮ್ಯಾಚ್ನಾಗ ನಮ್ಮ RR ಅಪೋಸಿಟ್. 183 ರನ್ಸ್ ಹೊಡೆದಾರ 7 ಮ್ಯಾಚ್ನಾಗ ನಮ್ಮ ವೆನ್ಯೂದಾಗ ಬಂದ್ಬಿಟ್ಟು ಗೈಸ್. ನೋಡ್ತಿರ್ಬೋದು ಟಿ ಸ್ಟಬ್ಸ್ ಚಲೋ ಪರ್ಫಾರ್ಮೆನ್ಸ್ ಐತಿ, ಡೀಸೆಂಟ್ ಪರ್ಫಾರ್ಮೆನ್ಸ್ ಐತಿ ಗೈಸ್. ನೋಡ್ತಿರ್ಬೋದು.
ಸೊ ಅದಾಗಿದ ತಕ್ಷಣ ಮಿಚಲ್ ಸ್ಟಾರ್ಕ್ ಬಂದ್ಬಿಟ್ಟು 6 ವಿಕೆಟ್ ತೊಗೊಂಡ್ರೆ 7 ಮ್ಯಾಚ್ನಾಗ ಅಗೇನ್ಸ್ಟ್ ಆರ್ ಅಂಡ್ 3 ವಿಕೆಟ್ ಇನ್ 2 ಮ್ಯಾಚಸ್ ಆಫ್ ದ ವೆನ್ಯೂ ಗೈಸ್. ನೋಡ್ತಿರ್ಬೋದು ಮಿಚಲ್ ಸ್ಟಾರ್ಕ್ ವಿಕೆಟ್ ತಗೊಂತಾರ, ಒಳ್ಳೆ ಪರ್ಫಾರ್ಮರ್ ಗೈಸ್ ಅವ್ರು ಬಂದ್ಬಿಟ್ಟು. ಅದಾಗಿದ ತಕ್ಷಣ ನಮ್ಮ ಕುಲ್ದೀಪ್ ಯಾದವ್ ಬಂದ್ಬಿಟ್ಟು 11 ವಿಕೆಟ್ ತೊಗೊಂಡ್ರೆ 10 ಮ್ಯಾಚ್ನಾಗ ನಮ್ಮ ರಾಜಸ್ಥಾನ್ ಅಪೋಸಿಟ್, 19 ವಿಕೆಟ್ ತೊಗೊಂಡ್ರೆ 17 ಮ್ಯಾಚ್ನಾಗ ನಮ್ಮ ವೆನ್ಯೂದಾಗ ಬಂದ್ಬಿಟ್ಟು ಗೈಸ್. ನೋಡ್ತಿರ್ಬೋದು ಕುಲ್ದೀಪ್ ಯಾದವ್ದು ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಗೈಸ್, ಲಾಸ್ಟ್ ಟೈಮ್ ಚಲೋ ವಿಕೆಟ್ಸ್ ತೊಗೊಂಡ್ರೆ. ಅದಾಗಿದ ತಕ್ಷಣ ಮೋಹಿತ್ ಶರ್ಮಾ 10 ವಿಕೆಟ್ ತೊಗೊಂಡ್ರೆ ನಮ್ಮ 11 ಮ್ಯಾಚ್ನಾಗ ರಾಜಸ್ಥಾನ್ ರಾಯಲ್ಸ್ ಅಪೋಸಿಟ್, 7 ವಿಕೆಟ್ ತೊಗೊಂಡ್ರೆ 9 ಮ್ಯಾಚ್ನಾಗ ನಮ್ಮ ವೆನ್ಯೂದಾಗ ಬಂದ್ಬಿಟ್ಟು ಗೈಸ್. ನಮ್ಮ ಮೋಹಿತ್ ಶರ್ಮಾದು ಚಲೋ ಡಿಸೆಂಟ್ ಪರ್ಫಾರ್ಮೆನ್ಸ್ ಇದೆ ಗೈಸ್. ಅದಾದ ತಕ್ಷಣ ಎಂ ಕುಮಾರ್ ಬಂದ್ಬಿಟ್ಟು 5 ವಿಕೆಟ್ ತೊಗೊಂಡ್ರೆ 3 ಮ್ಯಾಚ್ನಾಗ ನಮ್ಮ ಆರ್ ಅಪೋಸಿಟ್, 15 ವಿಕೆಟ್ ತೊಗೊಂಡ್ರೆ 13 ಮ್ಯಾಚ್ನಾಗ ನಮ್ಮ ವೆನ್ಯೂದಾಗ ಬಂದ್ಬಿಟ್ಟು ಗೈಸ್. ನೋಡ್ತಿರ್ಬೋದು ಎಂ ಕುಮಾರ್ದು ಒಳ್ಳೆ ಡಿಸೆಂಟ್ ಪರ್ಫಾರ್ಮೆನ್ಸ್ ಇದೆ ಗೈಸ್. ಸೊ ಗೈಸ್ ಇವಾಗ ಬಂದ್ಬಿಟ್ಟು ನಮ್ಮ ಕೀ ಸ್ಟಾರ್ಸ್ ರಾಜಸ್ಥಾನ್ ರಾಯಲ್ಸ್ ಅವ್ರು ನೋಡೋಣ. ರಾಜಸ್ಥಾನ್ ರಾಯಲ್ಸ್ ಅವ್ರದ್ದು ಫಸ್ಟ್ ಬಂದ್ಬಿಟ್ಟು ಯಶಸ್ವಿ ಜೈಸ್ವಾಲ್ ಬಂದ್ಬಿಟ್ಟು 126 ರನ್ ನೋಡಿದಾರೆ ಗೈಸ್ ನಮ್ಮ 6 ಮ್ಯಾಚ್ನಾಗ ನಮ್ಮ ಡೆಲ್ಲಿ ಅಪೋಸಿಟ್, ಮತ್ತೆ 48 ರನ್ ನೋಡಿದ್ರೆ 3 ಮ್ಯಾಚ್ನಾಗ ನಮ್ಮ ವೆನ್ಯೂದಾಗ ಬಂದ್ಬಿಟ್ಟು ಗೈಸ್. ನಮ್ಮ ಯಶಸ್ವಿ ಜೈಸ್ವಾಲ್ ಓಕೆ ಗೈಸ್ ಫಾರ್ಮ್ನಾಗ ಬಂದಾರ ಈಗ. ಸೊ ನೋಡ್ತಿರ್ಬೋದು. ಅದಾಗಿದ ತಕ್ಷಣ ಸಂಜು ಸ್ಯಾಮ್ಸನ್ ಅವರೇಜ್ ಬಂದ್ಬಿಟ್ಟು 27 ಗೈಸ್ ನಮ್ಮ ಡೆಲ್ಲಿ ಅಪೋಸಿಟ್ ಆಗಲಿ ಈ ವೆನ್ಯೂದರ್ ಆಗಲಿ ಚಲೋ ಐತಿ ಗೈಸ್, ಡಿಸೆಂಟ್ ಪರ್ಫಾರ್ಮೆನ್ಸ್ ಐತಿ ಸಂಜು ಸ್ಯಾಮ್ಸನ್. ಅದಾಗಿದ ತಕ್ಷಣ ರಿಯಾನ್ ಪರಾಗ್ ಬಂದ್ಬಿಟ್ಟು 186 ರನ್ ನೋಡಿದ್ರೆ 10 ಮ್ಯಾಚ್ನಾಗ ನಮ್ಮ ಡೆಲ್ಲಿ ಅಪೋಸಿಟ್, 222 ರನ್ ನೋಡಿದ್ರೆ 8 ಮ್ಯಾಚ್ನಾಗ ವೆನ್ಯೂದಾಗ ಬಂದ್ಬಿಟ್ಟು ಗೈಸ್. ನೋಡ್ತಿರ್ಬೋದು ನಮ್ಮ ರಿಯಾನ್ ಪರಾಗ್ದು ಒಳ್ಳೆ ಪರ್ಫಾರ್ಮೆನ್ಸ್ ಐತಿ. ಅದಾಗಿದ ತಕ್ಷಣ ನಮ್ಮ ನಿತೀಶ್ ರಾಣಾ ಬಂದ್ಬಿಟ್ಟು ಲೋಕಲ್ ಬಾಯ್ ಗೈಸ್ ನಮ್ಮ ಡೆಲ್ಲಿದ. ಸೊ ಅವ್ರ ಅವರೇಜ್ ಬಂದ್ಬಿಟ್ಟು 32 ಐತಿ ಗೈಸ್ ನಮ್ಮ ಡೆಲ್ಲಿ ಅಪೋಸಿಟ್, 189 ರನ್ಸ್ ಹೊಡೆದ್ರೆ 13 ಮ್ಯಾಚ್ನಾಗ ನಮ್ಮ ವೆನ್ಯೂದಾಗ ಬಂದ್ಬಿಟ್ಟು ಗೈಸ್. ನೋಡ್ತಿರ್ಬೋದು ರಿಯಾನ್ ಪರಾಗ್ದ ನಮ್ಮ ನಿತೀಶ್ ರಾಣಾದ ಒಳ್ಳೆ ಪರ್ಫಾರ್ಮೆನ್ಸ್ ಐತಿ, ಒಳ್ಳೆ ಸ್ಟಾರ್ಸ್ ಅದಾವ ಗೈಸ್. ಸೊ ಇದಾಗಿದ ತಕ್ಷಣ ನಾವು ನೋಡೋಣ ನಮ್ಮ ಅಗೇನ್ಸ್ಟ್ ಡೆಲ್ಲಿ ಡ್ರೂ ಜೂರಿಯಲ್ ಬಂದ್ಬಿಟ್ಟು 28 ರನ್ ನೋಡಿದಾರೆ 2 ಮ್ಯಾಚ್ನಾಗ ಅಂಡ್ ಎಸೆಟ್ ಮಾರ್ ಬಂದ್ಬಿಟ್ಟು 54 ರನ್ ನೋಡಿದಾರೆ ಗೈಸ್ 3 ಮ್ಯಾಚ್ನಾಗ. ನೋಡ್ತಿರ್ಬೋದು. ಅದಾಗಿದ ತಕ್ಷಣ ಒಂದು ರಂಗ ಬಂದ್ಬಿಟ್ಟು 2 ವಿಕೆಟ್ ತೊಗೊಂಡ್ರೆ 3 ಮ್ಯಾಚ್ನಾಗ ನಮ್ಮ ಡೆಲ್ಲಿ ಅಪೋಸಿಟ್ ಅಂಡ್ 0 ವಿಕೆಟ್ ಇನ್ 1 ಮ್ಯಾಚ್ ಆಟ್ ದ ವೆನ್ಯೂ. ಓಕೆ ಗೈಸ್ ಒಂದು ರಂಗ ಅದ, ಹಂಗೇನಿಲ್ಲ ಚಲೋ ಪರ್ಫಾರ್ಮೆನ್ಸ್ ಐತಿ, ಡಿಸೆಂಟ್ ಪರ್ಫಾರ್ಮೆನ್ಸ್ ಐತಿ. ಅದಾಗಿದ ತಕ್ಷಣ ನಮ್ಮ ಜೋಫ್ರಾ ಆರ್ಚರ್ ಬಂದ್ಬಿಟ್ಟು 7 ವಿಕೆಟ್ ತೊಗೊಂಡ್ರೆ ನಮ್ಮ 4 ಮ್ಯಾಚ್ನಾಗ ನಮ್ಮ ಡೆಲ್ಲಿ ಅಪೋಸಿಟ್ನಾಗ 1 ವಿಕೆಟ್ ಇನ್ 1 ಮ್ಯಾಚ್ ಅಟ್ ದ ವೆನ್ಯೂ ಗೈಸ್. ನೋಡ್ತಿರ್ಬೋದು ಜೋಫ್ರಾ ಆರ್ಚರ್ದು ಡಿಸೆಂಟ್ ಐತಿ ಗೈಸ್. ಅದಾಗಿದ ತಕ್ಷಣ ತೀಕ್ಷಣ ಬಂದ್ಬಿಟ್ಟು 3 ವಿಕೆಟ್ ತೊಗೊಂಡ್ರೆ 3 ಮ್ಯಾಚ್ನಾಗ ನಮ್ಮ ಡೆಲ್ಲಿ ಅಪೋಸಿಟ್ನಾಗ 2 ವಿಕೆಟ್ ಇನ್ 1 ಮ್ಯಾಚ್ ನಮ್ಮ ವೆನ್ಯೂದಾಗ ಬಂದ್ಬಿಟ್ಟು ಗೈಸ್. ನೋಡ್ತಿರ್ಬೋದು ತೀಕ್ಷಣದು ಡಿಸೆಂಟ್ ಪರ್ಫಾರ್ಮೆನ್ಸ್ ಐತಿ, ಓಕೆ ಪರ್ಫಾರ್ಮೆನ್ಸ್ ಐತಿ ಗೈಸ್. ಅದಾಗಿದ ತಕ್ಷಣ ಟಿ ದೇಶಪಾಂಡೆ ವರ್ಸಸ್ ಟಿ ದೇಶಪಾಂಡೆ ಬಂದ್ಬಿಟ್ಟು 1 ವಿಕೆಟ್ ತೊಗೊಂಡ್ರೆ 3 ಮ್ಯಾಚ್ನಾಗ ನಮ್ಮ ಡೆಲ್ಲಿ ಅಪೋಸಿಟ್ನಾಗ 1 ವಿಕೆಟ್ ಇನ್ 1 ಮ್ಯಾಚ್ ಅಟ್ ದ ವೆನ್ಯೂ ಗೈಸ್. ನೋಡ್ತಿರ್ಬೋದು ಓಕೆ ಗೈಸ್ ಇದು ಟಿ ದೇಶಪಾಂಡೆ ಇದೆ. ಅದಾಗಿತ್ತು ನಮ್ಮ ಸತೀಶ್ ಶರ್ಮಾ ಬಂದ್ಬಿಟ್ಟು ಓಕೆ ಒಳ್ಳೆ ಪರ್ಫಾರ್ಮರ್ ಗೈಸ್. ಅವರು ಬಂದ್ಬಿಟ್ಟು 20 ವಿಕೆಟ್ ತೊಗೊಂಡ್ರೆ ನಮ್ಮ 18 ಮ್ಯಾಚ್ನಾಗ ನಮ್ಮ ಡೆಲ್ಲಿ ಅಪೋಸಿಟ್ನಾಗ, 18 ವಿಕೆಟ್ ತೊಗೊಂಡ್ರೆ 17 ಮ್ಯಾಚ್ನಾಗ ನಮ್ಮ ವೆನ್ಯೂದಾಗ ಬಂದ್ಬಿಟ್ಟು ಗೈಸ್. ನೋಡ್ತಿರ್ಬೋದು ಇವ್ರದ್ದು ಡಿಸೆಂಟ್ ಪರ್ಫಾರ್ಮೆನ್ಸ್ ಐತಿ, ಗುಡ್ ಪರ್ಫಾರ್ಮೆನ್ಸ್ ಐತಿ ಗೈಸ್ ಇವ್ದು ಬಂದ್ಬಿಟ್ಟು. ಸೊ ಗೈಸ್ ಇವಾಗ ಬಂದ್ಬಿಟ್ಟು ಸ್ವಲ್ಪ ಕೀ ಮ್ಯಾಚಪ್ಸ್ ನ ಕಂಡು ಕೀ ಮ್ಯಾಚಪ್ಸ್ ಭಾಳ ಇಂಪಾರ್ಟೆಂಟ್ ಗೈಸ್. ನಿಮ್ಗೆ ಎಲ್ಲ ಪಿಕ್ಚರ್ ಗೊತ್ತಾಗ್ಬಿಡ್ತೈತಿ ಯಾರಿಗೆ ಪ್ಲೇಯರ್ನಾಗ ಇಟ್ಕೋಬೇಕು ಯಾರಿಗೆ ಇಟ್ಕೋಬಾರ್ದು ಟೀಮ್ನಾಗ ಬಂದ್ಬಿಟ್ಟು ಅಂತ. ಸೊ ಅದಾದ ತಕ್ಷಣ ನಮ್ಮ ಫಸ್ಟ್ ಬಂದ್ಬಿಟ್ಟು ಯಶಸ್ವಿ ಜೈಸ್ವಾಲ್ ವರ್ಸಸ್ ಮೋಹಿತ್ ಕುಮಾರ್ ಬಿದ್ದಾಗ 7 ರನ್ ಹೊಡೆದ 9 ಬಾಲ್ ಯೂಸ್ ಮಾಡಿ 2 ಸಲ ವಿಕೆಟ್ ಹೋಗ್ರಿ ಗೈಸ್ ಯಶಸ್ವಿ ಜೈಸ್ವಾಲ್. ಸಂಜು ಸ್ಯಾಮ್ಸನ್ ವರ್ಸಸ್ ಅಕ್ಷರ್ ಪಟೇಲ್ ಬಿದ್ದಾಗ 70 ರನ್ ಹೊಡೆದ 63 ಬಾಲ್ ಯೂಸ್ ಮಾಡಿ 2 ಸಲ ವಿಕೆಟ್ ಹೋಗ್ರಿ ಗೈಸ್ ನಮ್ಮ ಸಂಜು ಸ್ಯಾಮ್ಸನ್ ಬಂದ್ಬಿಟ್ಟು ಅಕ್ಷರ್ ಪಟೇಲ್ ಮುಂದೆ. ನಿತೀಶ್ ರಾಣಾ ವರ್ಸಸ್ ಅಕ್ಷರ್ ಪಟೇಲ್ ಬಿದ್ದಾಗ 37 ರನ್ ಹೊಡೆದ 31 ಬಾಲ್ ಯೂಸ್ ಮಾಡಿ 2 ಸಲ ವಿಕೆಟ್ ಹೋಗ್ರಿ ಗೈಸ್ ನಮ್ಮ ನಿತೀಶ್ ರಾಣಾ ಬಂದ್ಬಿಟ್ಟು ನಮ್ಮ ಅಕ್ಷರ್ ಪಟೇಲ್ ಮುಂದೆ. ಸೊ ಗೈಸ್ ಇವಾಗ ಬಂದ್ಬಿಟ್ಟು ನಮ್ಮ ಫ್ಯಾಂಟಸಿ ಕ್ರಿಕೆಟ್ ಟಿಪ್ಸ್ ತೊಗೊಂಡೋಣ ಗೈಸ್. ಎಲ್ಲ ನೋಡಿದ್ರೆ ನಮ್ಮ ಪಿಕ್ಚರ್ ಎಲ್ಲ ಗೊತ್ತಾಗ್ಬಿಡ್ತೈತಿ. ಫ್ಯಾಂಟಸಿ ಟೀಮ್ ಮಾಡೋರಿಗಂತೂ ಖತರ್ನಾಕ್ ನಾಲೆಜ್ ಸಿಕ್ಬಿಡ್ತೈತಿ ಗೈಸ್. ಇದನ್ನ ಮಿಸ್ ಮಾಡ್ಕೊಳ್ಕೊಬ್ರಿ, ಸ್ಕಿಪ್ ಮಾಡಕ್ ಹೋಗ್ರಿ. ನೀವು ಹೇಳಂತೀನಿ, ನೀವು ಸ್ಕಿಪ್ ಮಾಡಿದ್ರೆ ನಾಲೆಜ್ ಹೋದಂಗೆ ನಿಮಗೆ. ನಾ ಹೇಳಂತೀನಿ ಒಂದೊಂದು ವಿಡಿಯೋನಾಗ ಒಂದೊಂದು ಪ್ಯಾರಾಗ್ರಾಫ್ ಒಂದೊಂದು ಇದನ್ನು ಖತರ್ನಾಕ್ ನಾಲೆಜ್ ಐತಿ. ಸೊ ಮಿಸ್ ಮಾಡ್ಕೊಳಕ್ ಹೋಗ್ರಿ. ನೋಡ್ರಿ ಇದನ್ನು ಬಂದ್ಬಿಟ್ಟು ಈಗ ಫ್ಯಾಂಟಸಿ ಟಿಪ್ಸ್. ಫಸ್ಟ್ ಬಂದ್ಬಿಟ್ಟು ವಿಕೆಟ್ ಕೀಪಿಂಗ್ ಸೆಕ್ಷನ್ ನೋಡೋಣ. KL ರಾಹುಲ್ ಬಂದ್ಬಿಟ್ಟು ಟೆಕ್ನಿಕಲ್ ಬ್ಯಾಟರ್ ಗೈಸ್. ಅವ್ರು ನೋಡ್ತಿರ್ಬೋದು ಒಳ್ಳೆ ಫಾರ್ಮ್ನಾಗ ಅದಾರ. ಸೊ ಸ್ಮಾಲ್ ಲೀಗ್ನಾಗ ಅವ್ರಿಗೆ ಪಕ್ಕ ಇಟ್ಕೋಬೇಕು. ನೀವು ಫಸ್ಟ್ ಬ್ಯಾಟಿಂಗ್ ಮಾಡಲಿ ಸೆಕೆಂಡ್ ಬ್ಯಾಟಿಂಗ್ ಮಾಡಲಿ ನಮ್ಮ KL ರಾಹುಲ್ನ ಟ್ರೈ ಮಾಡ್ಬೋದು ಗೈಸ್. ಅದಾಗಿದ ತಕ್ಷಣ ನಮ್ಮ ಸಂಜು ಸ್ಯಾಮ್ಸನ್ ಬಂದ್ಬಿಟ್ಟು ಅವರು ಖತರ್ನಾಕ್ ಬ್ಯಾಟ್ಸ್ಮನ್ ಗೈಸ್. ಅವ್ರು ಓಪನಿಂಗು ಮಾಡ್ತಾರೆ ಅದ್ರಾಗ, ಮತ್ತೆ ನೋಡ್ಬೋದು ನೀವು ಪವರ್ ಪ್ಲೇನಾಗೂ ಒಳ್ಳೆ ಪಾಯಿಂಟ್ಸ್ ಕೊಡೋ ಚಾನ್ಸ್ ಐತಿ, ಪ್ಲಸ್ ವಿಕೆಟ್ ಕೀಪಿಂಗು ಮಾಡ್ತಾರೆ. ಸೊ ಅವ್ರನ್ನ ಸ್ಮಾಲ್ ಲೀಗ್ನಾಗೂ ಟ್ರೈ ಮಾಡ್ಬೋದು ಗೈಸ್. ಫಸ್ಟ್ ಬ್ಯಾಟಿಂಗ್ ಮಾಡಲಿ ಸೆಕೆಂಡ್ ಬ್ಯಾಟಿಂಗ್ ಮಾಡಲಿ. ಅದಾಗಿದ ತಕ್ಷಣ ಅಭಿಷೇಕ್ ಪೂರಲ್ ಬಂದ್ಬಿಟ್ಟು ಸ್ಲೈಟ್ಲಿ ಇನ್ಕನ್ಸಿಸ್ಟೆಂಟ್ ಅದಾರ, ಬಟ್ ಗುಡ್ ಆಪ್ಷನ್. ಯಾಕಂದ್ರೆ ಅವರು ಫಸ್ಟ್ ಬ್ಯಾಟಿಂಗ್ ಮಾಡ್ತಾರೆ, ಪವರ್ ಪ್ಲೇನಾಗ ಒಳ್ಳೆ ಪಾಯಿಂಟ್ಸ್ ಕೊಡೋ ಚಾನ್ಸಸ್ ಅದ ಗೈಸ್. ಓಪನಿಂಗ್ ಮಾಡ್ತಾರೆ ಅವ್ರು ಯಾಕಂತಂದ್ರೆ. ಸೊ ಅವ್ರನ್ನ ಟ್ರೈ ಮಾಡ್ಕೊಳ್ಬೋದು ಗೈಸ್ ನೀವು. ಸೊ ಗೈಸ್ ಇದಾಗಿದ ತಕ್ಷಣ ಬ್ಯಾಟರ್ ಸೆಕ್ಷನ್ ನೋಡೋಣ. ಯಶಸ್ವಿ ಜೈಸ್ವಾಲ್ ಬಂದ್ಬಿಟ್ಟು ಒಳ್ಳೆ ಫಾರ್ಮ್ನಾಗ ಅದಾರ. ಅವರು ಬಂದ್ಬಿಟ್ಟು ಓಪನಿಂಗ್ ಮಾಡ್ತಾರೆ. ಸೊ ಫಸ್ಟ್ ಬ್ಯಾಟಿಂಗ್ ಮಾಡಲಿ ಸೆಕೆಂಡ್ ಬ್ಯಾಟಿಂಗ್ ಮಾಡಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡೋ ಚಾನ್ಸಸ್ ಇದೆ ಗೈಸ್ ಪವರ್ ಪ್ಲೇನಾಗ ಅವರು. ಅದಾಗಿದ ತಕ್ಷಣ ನಮ್ಮ ಟಿ ಸ್ಟಾರ್ಸ್ ಬಂದ್ಬಿಟ್ಟು ಅವರು ಗುಡ್ ಹಿಟ್ಟರ್ ಗೈಸ್, ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾರೆ. ಅವ್ರು ಬ್ಯಾಟಿಂಗ್ ಫಸ್ಟ್ ಮಾಡಬೇಕಾದ್ರೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡೋ ಚಾನ್ಸಸ್ ಭಾಳ ಅದಾವ ಗೈಸ್. ಸೊ ಬ್ಯಾಟಿಂಗ್ ಫಸ್ಟ್ ಮಾಡಬೇಕಾದ್ರೆ ಆದಷ್ಟು ಟ್ರೈ ಮಾಡ್ರಿ. ಆದ್ರೆ ಬೋತ್ ಇನ್ನಿಂಗ್ಸ್ನಾಗೂ ಟ್ರೈ ಮಾಡ್ಕೋಬಹುದು, ಫಸ್ಟ್ ಬ್ಯಾಟಿಂಗ್ ಮಾಡಲಿ ಸೆಕೆಂಡ್ ಬ್ಯಾಟಿಂಗ್ ಮಾಡಲಿ. ಅದಾಗಿದ ತಕ್ಷಣ ನಮ್ಮ ಕರುಣ್ ನಾಯರ್ ಬಂದ್ಬಿಟ್ಟು ನೋಡ್ತಿರ್ಬೋದು ಲಾಸ್ಟ್ ಮ್ಯಾಚ್ನಾಗ ಹೆಂಗ್ ಹೊಡೆದು ಜಸ್ಪ್ರೀತ್ ಬುಮ್ರಾಗ್ ಅಂತೂ ಕ್ಲಬ್ ಪ್ಲೇಯರ್ ಇದ್ದಂಗೆ ರಾಪ್ ಹೊಡೆದ್ಬಿಟ್ರೆ. ಸೊ ನಂಗೆ ಅನ್ಸ್ಬಿಟ್ಟು ಕರುಣ್ ನಾಯರ್ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ತಾರೆ, ಒಳ್ಳೆ ಫಾರ್ಮ್ನಾಗ ಅದಾರ. ಸೊ ಅವ್ರನ್ನ ಫಸ್ಟ್ ಬ್ಯಾಟಿಂಗ್ ಮಾಡಲಿ ಸೆಕೆಂಡ್ ಬ್ಯಾಟಿಂಗ್ ಮಾಡಲಿ ಟ್ರೈ ಮಾಡೋದು ಗೈಸ್. ಸ್ಮಾಲ್ ಲೀಗ್ನಾಗಂತೂ ಇಟ್ಕೊಳ್ಬೇಕು ಗೈಸ್ ನಮ್ಮ ಕರುಣ್ ನಾಯರ್ ಬಂದ್ಬಿಟ್ಟು. ಸೊ ಇದಾಗಿದ ತಕ್ಷಣ ಬ್ಯಾಟರ್ ಸೆಕ್ಷನ್ನಾಗ ಎಸೆಟ್ ಮಾರ್ ಬಂದ್ಬಿಟ್ಟು ಫಸ್ಟ್ ಬೌಲಿಂಗ್ ಮಾಡಬೇಕಾದ್ರೆ ಟ್ರೈ ಮಾಡ್ರಿ ಗೈಸ್. ಯಾಕಂದ್ರೆ ಫಸ್ಟ್ ಬ್ಯಾಟಿಂಗ್ ಮಾಡಬೇಕಾದ್ರೆ ಟ್ರೈ ಮಾಡ್ರಿ, ಯಾಕಂದ್ರೆ ಒಳ್ಳೆ ಚಾನ್ಸಸ್ ಐತಿ, ಒಳ್ಳೆ ರೆಕಾರ್ಡ್ಸ್ ಅದಾವ ಫಸ್ಟ್ ಬ್ಯಾಟಿಂಗ್ ಮಾಡಬೇಕಾದ್ರೆ. ಅದಾಗಿದ ತಕ್ಷಣ ಜೋಫ್ರಾ ಆರ್ಚರ್ ಬಂದ್ಬಿಟ್ಟು ಜೇ ಫ್ರೇಸರ್ ಬಂದ್ಬಿಟ್ಟು ಅಷ್ಟು ಲೈಟ್ಲಿ ಅಷ್ಟು ಜಾಸ್ತಿ ಫಾರ್ಮ್ನಾಗ ಏನಂತೂ ಇಲ್ಲ ಗೈಸ್. ಈ ವೆನ್ಯೂದಾಗ ರೆಕಾರ್ಡ್ ಚೆನ್ನಾಗೈತಿ, ಅದ್ರ ಪ್ರಕಾರ ನೀವು ಇಟ್ಕೋಬಹುದು ಗೈಸ್ ನಮ್ಮ ಜೇ ಫ್ರೇಸರ್ ಬಂದ್ಬಿಟ್ಟ. ಅದಕ್ಕೆ ತಕ್ಷಣ ಎ ಶರ್ಮಾ ಬಂದ್ಬಿಟ್ಟ
ಅವ್ರನ್ನ ಟ್ರೈ ಮಾಡ್ಕೊಳಕ್ ಹೋಗ್ಬೇಡ್ರಿ ಗೈಸ್, ಯಾಕಂದ್ರೆ ಲೋ ಆರ್ಡರ್ನ ಬ್ಯಾಟಿಂಗ್ ಮಾಡ್ತಾರೆ. ಸ್ಮಾಲ್ ಲೀಗ್ನಾಗ ಟ್ರೈ ಮಾಡಕ್ ಹೋಗ್ಬೇಡ್ರಿ. ಫಸ್ಟ್ ಗ್ರ್ಯಾಂಡ್ ಲೀಗ್ನಾಗ ಬೇಕಂತ ಟ್ರೈ ಮಾಡ್ರಿ, ಸ್ಮಾಲ್ ಲೀಗ್ನಾಗ ಟ್ರೈ ಮಾಡ್ಕೊಳಕ್ ಹೋಗ್ಬೇಡ್ರಿ ಗೈಸ್. ಸ್ವಲ್ಪ ಗಮನ ಕೊಟ್ಟು ಕೇಳ್ರ. ಮತ್ತೆ ಅದಾಗಿದ ತಕ್ಷಣ ಆಲ್ರೌಂಡರ್ ಸೆಕ್ಷನ್ ರಿಯಾನ್ ಪರಾಗ್ನ ಟ್ರೈ ಮಾಡ್ಕೋಬಹುದು ಗೈಸ್. ಬ್ಯಾಟರಿ ಲೆಕ್ಕದಾಗ ತಗೋರಿ ಅವ್ರನ್ನ, ಬೌಲಿಂಗ್ ಅಂತೂ ಮಾಡಂಗಿಲ್ಲ ಅವ್ರ. ಸೊ ಫಸ್ಟ್ ಬ್ಯಾಟಿಂಗ್ ಮಾಡಲಿ, ಸೆಕೆಂಡ್ ಬ್ಯಾಟಿಂಗ್ ಮಾಡಲಿ, ರಿಯಾನ್ ಪರಾಗ್ನ ಟ್ರೈ ಮಾಡ್ಕೋಬಹುದು ಗೈಸ್ ನೀವು ಬ್ಯಾಟರ್ಸ್ ಲೆಕ್ಕದಾಗ. ಅದಾಗಿದ ತಕ್ಷಣ ಅಕ್ಷರ್ ಪಟೇಲ್ ಬಂದ್ಬಿಟ್ಟು ಒಳ್ಳೆ ಪರ್ಫಾರ್ಮರ್ ಗೈಸ್, ಬ್ಯಾಟಿಂಗ್ ಮಾಡ್ತಾರೆ, ಬೌಲಿಂಗ್ ಮಾಡ್ತಾರೆ. ಸೊ ಅವ್ರ ಕಂಪಲ್ಸರಿ ಮಸ್ಟ್ ಪಿಕ್ ಇನ್ ಸ್ಮಾಲ್ ಲೀಗ್ ಗೈಸ್ ಅವ್ರು ಬಂದ್ಬಿಟ್ಟ. ಅದಾಗಿದ ತಕ್ಷಣ ನಮ್ಮ ವಿ ನಿಗಮ್ ಬಂದ್ಬಿಟ್ಟು ಅವ್ರದ್ದು ಬೌಲಿಂಗ್ ಆಗ್ತಾರೋ ಇಲ್ಲೋ ಗೊತ್ತಿಲ್ಲ ಗೈಸ್, ಅವ್ರು ಓವರ್ಸ್ ಕಟ್ ಆಗ್ಬೋದು. ಸೊ ಸ್ಮಾಲ್ ಲೀಗ್ನಾಗ ಅಂತೂ ಅವಾಯ್ಡ್ ಮಾಡ್ಕೊಬ್ರಿ ಗೈಸ್ ಅವ್ರು. ಅದಾಗಿದ ತಕ್ಷಣ ಬಂದ್ಬಿಟ್ಟು ನಮ್ಮ ಒಂದು ಹೊಸರಂಗ ಬಂದ್ಬಿಟ್ಟು ಟ್ರಂಪ್ ಪ್ಲೇಯರ್ ಆಗಿ ಮಾಡ್ಕೋಬಹುದು ಗೈಸ್, ಯಾಕಂದ್ರೆ ಅವ್ರು ಬೌಲಿಂಗ್ ಮಾಡ್ತಾರೆ, ಬ್ಯಾಟಿಂಗ್ ಬ್ಯಾಕಪ್ ಕೊಡ್ತಾರೆ. ಸೊ ನಂಗೆ ಅನ್ಸೋ ಮಟ್ಟಿಗೆ ಒಂದು ಅಸರಂಗ ಟ್ರೈ ಮಾಡ್ಕೋಬಹುದು ಗೈಸ್. ಸೊ ಗೈಸ್ ನಿತೀಶ್ ರಾಣಾ ಬಂದ್ಬಿಟ್ಟು ನಮ್ಮ ಲೋಕಲ್ ಬಾಯ್ ಗೈಸ್, ಅವ್ರ ಬ್ಯಾಟರ್ ಲೆಕ್ಕದಾಗ ತಗೋರಿ, ಬೌಲಿಂಗ್ ಅಂತೂ ಅವ್ರು ಹಾಕೋದಿಲ್ಲ. ಸೊ ನಂಗೆ ಅನ್ಸೋ ಮಟ್ಟಿಗೆ ಬ್ಯಾಟಿಂಗ್ ಫಸ್ಟ್ ಮಾಡ್ಬೇಕಾದ್ರೆ ಅವ್ರು ಟ್ರೈ ಮಾಡ್ಕೊಡ್ರೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡೋ ಚಾನ್ಸಸ್ ಇದೆ ಗೈಸ್ ನಮ್ಮ ನಿತೀಶ್ ರಾಣಾ ಬಂದ್ಬಿಟ್ಟು. ಸೊ ಗೈಸ್ ಇವಾಗ ಬಂದ್ಬಿಟ್ಟು ನಮ್ಮ ಬೌಲರ್ ಸೆಕ್ಷನ್ ನೋಡೋಣ. ಬೌಲರ್ ಸೆಕ್ಷನ್ ಮಿಚೆಲ್ ಸ್ಟಾರ್ಕ್ ಮತ್ತೆ ಜೋಫ್ರಾ ಆರ್ಚರ್ ಬಂದ್ಬಿಟ್ಟು ಅವರ ನಂಬರ್ 1 ಪೇಸರ್ಸ್ ಗೈಸ್ ಟೀಮ್ನಾಗ. ಸೊ ಅವ್ರನ್ನ ಫಸ್ಟ್ ಬೌಲಿಂಗ್ ಮಾಡಲಿ, ಸೆಕೆಂಡ್ ಬೌಲಿಂಗ್ ಮಾಡಿ ಟ್ರೈ ಮಾಡ್ಕೋಬಹುದು ಗೈಸ್. ಫಸ್ಟ್ ಬೌಲಿಂಗ್ ಮಾಡ್ಬೇಕಾದ್ರೆ ಟ್ರೈ ಮಾಡಿದ್ರೆ ಬಾಲ್ ಚಲೋ ಅಂತೀನಿ ಗೈಸ್. ಇನ್ನು ಸೊ ಅದಾಗಿ ನಮ್ಮ ಕುಲ್ದೀಪ್ ಯಾದವ್ ಬಂದ್ಬಿಟ್ಟು ಕನ್ಸಿಸ್ಟೆಂಟ್ ವಿಕೆಟ್ ತಗೊಂತಾರೆ ಗೈಸ್. ಅವ್ರು ಸ್ಮಾಲ್ ಲೀಗ್ನಾಗ ಅಂತೂ ಮಸ್ಟ್ ಪಿಕ್ ಸ್ಮಾಲ್ ಲೀಗ್ನಾಗ ಬೌಲರ್ ಸೆಕ್ಷನ್ ಆಗಿಂದ. ಸೊ ಅದಾಗಿ ನಮ್ಮ ಎಸ್ ಶರ್ಮಾ ಅಂಡ್ ಟಿ ದೇಶಪಾಂಡೆ ಕ್ಯಾನ್ ಬಿ ಟ್ರಂಪ್ ವೈಲ್ ಬೌಲಿಂಗ್ ಫಸ್ಟ್ ಮಾಡ್ಬೇಕಾದ್ರೆ ಟ್ರಂಪ್ ಪ್ಲೇಯರ್ ಆಗಿ ಮಾಡ್ಕೋಬಹುದು ಗೈಸ್, ಯಾಕಂದ್ರೆ ರೆಕಾರ್ಡ್ಸ್ ಚೆನ್ನಾಗದ ಅವ್ರದ್ದು ಫಸ್ಟ್ ಬೌಲಿಂಗ್ ತಗೋಬೇಕಾರೆ. ಸೊ ಅದಾಗಿ ತಕ್ಷಣ ನಮ್ಮ ಎಂ ಕುಮಾರ್ ಎಲ್ಲ ಮೋಹಿತ್ ಶರ್ಮಾ ಕ್ಯಾನ್ ಬಿ ಟ್ರಂಪ್ ವೈಲ್ ಬೌಲಿಂಗ್ ಸೆಕೆಂಡ್ ನಮ್ಮ ಡೆಲ್ಲಿ ಕಡೆಯಿಂದ ಗೈಸ್. ನೋಡ್ತಿರ್ಬೋದು ಅವರು ಫಸ್ಟ್ ಬೌಲಿಂಗ್ ಮಾಡ್ಬೇಕಾದ್ರೆ ವಿಕೆಟ್ಸ್ ತಗೊಳ್ಳೋ ಚಾನ್ಸಸ್ ಭಾಳ ಅದಾವ ಗೈಸ್. ಸೊ ಗೈಸ್ ಇವಾಗ ಬಂದ್ಬಿಟ್ಟು ಲಾಸ್ಟ್ ಅಂಡ್ ಫೈನಲ್ ಮ್ಯಾಚ್ ಪ್ರಿಡಿಕ್ಷನ್ಸ್. ನನ್ನ ಮ್ಯಾಚ್ ಪ್ರಿಡಿಕ್ಷನ್ಸ್ ನನ್ನ ಫಸ್ಟ್ ಪ್ರಿಡಿಕ್ಷನ್ ಏನಪ್ಪ ಅಂತಂದ್ರೆ KL ರಾಹುಲ್ ಮತ್ತು ಅಭಿಷೇಕ್ ಪೂರಲ್ ಇಬ್ರು ಬಂದ್ಬಿಟ್ಟು ಒಳ್ಳೆ ಸ್ಕೋರ್ ಮಾಡ್ತಾರೆ ಗೈಸ್. ಅವ್ರ ಸಪೋರ್ಟಿಗೆ ನಮ್ಮ ಕರುಣ್ ನಾಯರ್ ಇಲ್ಲ ಅಂತಂದ್ರೆ ನಮ್ಮ ಸ್ಟಬ್ಸ್ ಮಾಡ್ತಾರೆ ಗೈಸ್. ಇದು ಬಂದ್ಬಿಟ್ಟು ನನ್ನ ಫಸ್ಟ್ ಪ್ರಿಡಿಕ್ಷನ್. ನನ್ನ ಸೆಕೆಂಡ್ ಪ್ರಿಡಿಕ್ಷನ್ ಬಂದ್ಬಿಟ್ಟು ನಿತೀಶ್ ರಾಣಾ ಮತ್ತು ರಿಯಾನ್ ಪರಾಗ್ ಸ್ಕೋರ್ ಪಕ್ಕಾ ಮಾಡ್ತಾರೆ ಗೈಸ್ ನಮ್ಮ ಡೆಲ್ಲಿದವ್ರ ಅಪೋಸಿಟ್ಗೆ. ಅವ್ರ ಸಪೋರ್ಟಿಗೆ ನಮ್ಮ ಸಂಜು ಸ್ಯಾಮ್ಸನ್ ಇಲ್ಲ ಯಶಸ್ವಿ ಜೈಸ್ವಾಲ್ ಮಾಡ್ತಾರೆ ಗೈಸ್. ಇದು ಬಂದ್ಬಿಟ್ಟು ನನ್ನ ಸೆಕೆಂಡ್ ಪ್ರಿಡಿಕ್ಷನ್. ಸೊ ಗೈಸ್ ನನ್ನ ಥರ್ಡ್ ಪ್ರಿಡಿಕ್ಷನ್ ಬಂದ್ಬಿಟ್ಟು ಏನಪ್ಪಾ ಅಂತಂದ್ರೆ ಎಸ್ ಎಟ್ ಮಾರ್ಗೆ ಏನಾರ ಬ್ಯಾಟಿಂಗ್ ಮಾಡೋ ಚಾನ್ಸಸ್ ಸಿಕ್ತಂದ್ರಪ್ಪ ಅವರು ಬಂದ್ಬಿಟ್ಟು ಒಳ್ಳೆ ಸ್ಕೋರ್ ಮಾಡ್ತಾರೆ ಗೈಸ್ ನಮ್ಮ ಎಸ್ ಎಟ್ ಮಾರ್. ಇದು ಬಂದ್ಬಿಟ್ಟು ನನ್ನ ಥರ್ಡ್ ಪ್ರಿಡಿಕ್ಷನ್. ಸೊ ಗೈಸ್ ನನ್ನ ಫೋರ್ತ್ ಪ್ರಿಡಿಕ್ಷನ್ ಬಂದ್ಬಿಟ್ಟು ಅಕ್ಷರ್ ಪಟೇಲ್ ಮತ್ತು ಕುಲ್ದೀಪ್ ಯಾದವ್ ಪಕ್ಕಾ ವಿಕೆಟ್ಸ್ ತಗೊಂತಾರೆ ಗೈಸ್. ಫಸ್ಟ್ ಬೌಲಿಂಗ್ ಮಾಡಲಿ, ಸೆಕೆಂಡ್ ಬೌಲಿಂಗ್ ಮಾಡಲಿ. ಮೋಹಿತ್ ಶರ್ಮಾ ಬಂದ್ಬಿಟ್ಟು ಫಸ್ಟ್ ಬೌಲಿಂಗ್ ಮಾಡ್ಬೇಕಾದ್ರೆ ಅವ್ರಿಗೆ ಸಪೋರ್ಟ್ ಕೊಡ್ತಾರೆ, ಸೆಕೆಂಡ್ ಬೌಲಿಂಗ್ ಮಾಡ್ಬೇಕಾದ್ರೆ ಮಿಚೆಲ್ ಸ್ಟಾರ್ಕ್ ಬಂದ್ಬಿಟ್ಟು ಅವರಿಗೆ ಸಪೋರ್ಟ್ ಕೊಡ್ತಾರೆ ಗೈಸ್, ಅವರು ವಿಕೆಟ್ ತಗೊಂತಾರೆ. ಇದು ಬಂದ್ಬಿಟ್ಟು ನನ್ನ ಫೋರ್ತ್ ಪ್ರಿಡಿಕ್ಷನ್ ಗೈಸ್. ನನ್ನ ಸಿಕ್ಸ್ ಪ್ರಿಡಿಕ್ಷನ್ ಬಂದ್ಬಿಟ್ಟು ಜೋಫ್ರಾ ಆರ್ಚರ್ ಮತ್ತು ಒಂದು ಹೊಸರಂಗ ಪಕ್ಕಾ ವಿಕೆಟ್ಸ್ ತಗೊಂತಾರೆ ಗೈಸ್. ಫಸ್ಟ್ ಬೌಲಿಂಗ್ ಮಾಡಲಿ, ಸೆಕೆಂಡ್ ಬೌಲಿಂಗ್ ಮಾಡಲಿ. ಅವ್ರ ಸಪೋರ್ಟಿಗೆ ಯಶ್ ಶರ್ಮಾ ವೈಲ್ ಬೌಲಿಂಗ್ ಫಸ್ಟ್ ತಗೊಂತಾರೆ ಗೈಸ್. ಸೆಕೆಂಡ್ ಬೌಲಿಂಗ್ ಮಾಡ್ಬೇಕಾದ್ರೆ ಎಂ ತೀಕ್ಷಣ ಅವ್ರಿಗೆ ವಿಕೆಟ್ ತಗೊಂಡು ಹೆಲ್ಪ್ ಮಾಡ್ತಾರೆ ಗೈಸ್. ಇದು ಬಂದ್ಬಿಟ್ಟು ನನ್ನ ಸಿಕ್ಸ್ ಪ್ರಿಡಿಕ್ಷನ್. ಇವಾಗ ಬಂದ್ಬಿಟ್ಟು ಲಾಸ್ಟ್ ಅಂಡ್ ಫೈನಲ್ ಪ್ರಿಡಿಕ್ಷನ್ ಮ್ಯಾಚ್ ನಂಬರ್ 32. ಈ ಮ್ಯಾಚ್ ಯಾರು ಗೆಲ್ತಾರಪ್ಪ ಗೈಸ್? ನನ್ಗೆ ಅನ್ಸೋಮಟ್ಟಿಗೆ ಈ ಮ್ಯಾಚ್ ಗೆಲ್ಲೋದು ಫಸ್ಟ್ ಬ್ಯಾಟಿಂಗ್ ಮಾಡೋರು ಗೈಸ್. ಯಾರು ಟಾಸ್ ಗೆದ್ದು ಡಿಫೆಂಡ್ ತಗೊಂತಾರೆ ನಂಗೆ ಅನ್ಸೋಮಟ್ಟಿಗೆ ಅವರೇ ಗೆಲ್ತಾರೆ ಗೈಸ್ ಈ ಮ್ಯಾಚ್ ಬಂದ್ಬಿಟ್ಟು. ಸೊ ನೋಡ್ತಿರ್ಬೋದು ಡಿಫೆಂಡ್ ಬ್ಯಾಸ್ ಗ್ರೌಂಡ್ ಐತಿ. ಸೊ ನಂಗೆ ಅನ್ಸೋಮಟ್ಟಿಗೆ ಯಾರು ಫಸ್ಟ್ ಬ್ಯಾಟಿಂಗ್ ಮಾಡ್ತಾರೋ ಅವರ ಈ ಮ್ಯಾಚ್ ಗೆಲ್ತಾರೆ ಗೈಸ್. ಸೊ ಇದಾದ ತಕ್ಷಣ ನನ್ನ ಪ್ರಿಡಿಕ್ಷನ್ಸ್ ಗೈಸ್. ಸೊ ಗೈಸ್ ನಾ ಏನಂತೀನಪ್ಪ ಅಂದ್ರೆ ಸ್ವಲ್ಪ ಹುಷಾರಿರಿ, ಎಲ್ಲ ಕಡೆ ಆಜು ಬಾಜು ಕಡೆ ಸ್ವಲ್ಪ ಲಕ್ಷ್ಯ ಇರಲಿ. ಕೆಟ್ಟದ್ ನಡತ್ತಿದ್ರೆ ನಿಂದಿರ್ಸ್ರಿ, ಒಳ್ಳೇದ್ ಮಾಡಕತ್ತಿದ್ರೆ ಸಪೋರ್ಟ್ ಮಾಡ್ರಿ. ಇಷ್ಟ ನಾನು ಹೇಳೋದು ಗೈಸ್. ಮಮ್ಮಿ ಡ್ಯಾಡಿ ಎಲ್ಲರಿಗೂ ಚಲೋ ನೋಡ್ಕೊರಿ. ಇದಕ್ಕಿಂತ ಜಾಸ್ತಿ ಏನಿಲ್ಲ. ಮಮ್ಮಿ ಡ್ಯಾಡಿಗಿಂತ ಯಾರು ಹೆಚ್ಚಿಲ್ಲ, ಯಾವ ದೇವ್ರಿಲ್ಲ ಏನಿಲ್ಲ. ಮಮ್ಮಿ ಡ್ಯಾಡಿನ ಎಲ್ಲ ದೇವ್ರ, ಎಲ್ಲ ನಮ್ಗೆ ಅವ್ರ. ಸೊ ಗೈಸ್ ಇಷ್ಟ ನಾನು ಹೇಳೋದು, ಆದಷ್ಟು ಚಲೋ ಮಾಡ್ರಿ. ಚಲೋ ಮಾಡಿದ್ರೆ ನಮಗೂ ಚಲೋ ಆಕೈತಿ, ಕೆಟ್ಟದ್ ಮಾಡಿದ್ರೆ ನಮಗೂ ಕೆಟ್ಟದಾಕೈತಿ. ಕರ್ಮ ವಾಪಸ್ ಬರ್ತೈತಿ. ಸೊ ಗೈಸ್ ಇಷ್ಟ ನಾನು ಹೇಳೋದು, ಇದಕ್ಕಿಂತ ಜಾಸ್ತಿ ನಾನು ಏನಿಲ್ಲ. ಸೊ ನಾನು ಟೆಲಿಗ್ರಾಮ್ನಾಗ ಯಾರು ಜಾಯ್ನ್ ಆಗಿಲ್ಲ, ಹೋಗಿ ಟೆಲಿಗ್ರಾಮ್ನಾಗ ಜಾಯ್ನ್ ಆಗಿರಿ. ಇನ್ಸ್ಟಾಗ್ರಾಮ್ನಾಗ ಯಾರು ಫಾಲೋ ಮಾಡಿಲ್ಲ, ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿರಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಂತಿಲ್ಲ ಗೈಸ್. ಯಾರು ಬಂದ ವಿಡಿಯೋಸ್ ನೋಡೋಂತೀರಿ, ಬರೀ ಲೈಕ್ ಮಾಡಂತೀರಿ, ವಿಡಿಯೋಸ್ ನೋಡೋಂತೀರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಂತಿಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊರಿಪ್ಪ, ನಿಮ್ದು ಏನು ಹೋಗೋದಿಲ್ಲ. ನನಗೆ ಇನ್ನೂ ಜಾಸ್ತಿ ಇವ್ರು ಬರ್ತೈತಿ, ಇನ್ನೂ ಜಾಸ್ತಿ ಮೋಟಿವೇಶನ್ ಬರ್ತೈತಿ ವಿಡಿಯೋ ಮಾಡಕ್ಕೆ. ಸೊ ಗೈಸ್ ಇದಕ್ಕಿಂತ ಜಾಸ್ತಿ ನಾನು ಏನು ಹೇಳಂಗಿಲ್ಲ, ಟೈಮ್ ವೇಸ್ಟು ಮಾಡಂಗಿಲ್ಲ ನಿಮ್ದು. ಸೊ ಗೈಸ್ ಹೋಗ್ರಿ, ಏನು ಹೇಳಿನ ಅಷ್ಟು ಮಾಡ್ರಿ. ಸೊ ಗೈಸ್ ಇವತ್ತಿಗೆ ಇಷ್ಟ, ನಾಳೆಗೆ ಇನ್ನೊಂದು ವಿಡಿಯೋದಿಂದ ಬರ್ತೀನಿ. ಟಾಟಾ, ಬಾಯ್ ಬಾಯ್.